ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕಿಂಗ್ ಅರೆನೆಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು. ಹೇಗೆ ಡೆಕೋರೇಷನ್ ಮಾಡೋದು, ಸ್ಯಾರಿ ಹೇಗೆ ಉಡ್ಸೋದು ಅಂತ ಎಲ್ಲ ಹೆಣ್ಮಕ್ಳು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ನಾನಿವತ್ತು ಡಬಲ್ ಬಿನ್ಗೆನ ಯೂಸ್ ಮಾಡಿಕೊಂಡು ಡಬಲ್ ಲೇಯರಲ್ಲಿ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು 2 ಬಿನ್ಗೆನ ಜೋಡಿಸ್ಕೊಂಡು ಡಬಲ್ ಟೇಪಲ್ಲಿ ಅಂಟಿಸಿ ಕೋಲನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ಕೋಲನ್ನು ಹಸಿ ನೂಲಲ್ಲಿ ಟೈಟಾಗಿ ಕಟ್ಟಿ ಇಟ್ಕೋಬೇಕು. ನೋಡಿ, ಮೊದಲಿಗೆ ಸೀರೆನ ಓಪನ್ ಮಾಡಿ ಸೆರ್ಗಿನ ಭಾಗ ಏನಿರುತ್ತೆ ಆ ಸೈಡ್ನ ಮುಂದೆ ಹಾಕ್ಕೋಬೇಕು. ಸೀರೆದು ಸ್ಟಾರ್ಟಿಂಗ್ ಏನಿರುತ್ತೆ ಒಳಭಾಗ ಅದನ್ನು ತಗೊಂಡು ನೋಡಿ, ಈ ಥರ ಸ್ವಲ್ಪನೇ ಒಂದು 4 ಇಂಚಷ್ಟು ತಗೊಂಡು ಈ ಥರ ಫೋಲ್ಡ್ ಮಾಡ್ತಾ ಬರಬೇಕು. ಇದೇ ಥರ ಸ್ವಲ್ಪನೇ ಹಿಡಿತಾ ನೆರಿಗೆಗಳನ್ನ ಮಾಡ್ಕೋತಾ ಬನ್ನಿ. ನೋಡಿ, ಒಂದು 10ರಿಂದ 15 ನೆರಿಗೆಗಳನ್ನ ಈ ಥರ ಮಾಡಿದ ಮೇಲೆ ಈ ಥರ ಒಂದೊಂದನ್ನೇ ತಗೊಂಡು ನೀಟಾಗಿ ಜೋಡಿಸ್ತಾ ಬನ್ನಿ. ಒಂದು ಲೇಯರ್ನೂ ಕೂಡ ಬಿಡ್ದಂಗೆ ಈ ಥರ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಈ ಥರ ಲಾಕ್ ಮಾಡಿ. ಅದೇ ಥರ ಇನ್ನೊಂದು ಸೈಡನ್ನು ಕೂಡ ಎಲ್ಲ ನೆರಿಗೆಗಳನ್ನೂ ಇಟ್ಕೊಂಡು ಪಿನ್ ಮಾಡಿ ಇಟ್ಕೊಳ್ಳಿ. ನೋಡಿ, ಬಟ್ಟೆ ಕ್ಲಿಪ್ಪಿಂದ ಈ ಥರ ಲಾಕ್ ಮಾಡಬೇಕು. ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಬಟ್ಟೆ ಕ್ಲಿಪ್ಪಿಂದ ಈ ಥರ ಲಾಕ್ ಮಾಡೋದ್ರಿಂದ ಎಲ್ಲ ನೆರಿಗೆಗಳು ಕೂಡ ಚೆನ್ನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಈ ಥರ ಕ್ಲಿಪ್ನ ಹಾಕೋದ್ರಿಂದ ನೆರಿಗೆಗಳೆಲ್ಲ ನೀಟಾಗಿ ಕೂರುತ್ತೆ. ನೆಕ್ಸ್ಟ್ ಇವಾಗ ಸೆರ್ಗನ್ನ ಮಾಡ್ಕೊಳ್ಳೋಣ. ನೋಡಿ, ಸೆರ್ಗನ್ನು ಕೂಡ ಆವಾಗಲೇ ನೆರಿಗೆ ಮಾಡಿದ್ನಲ್ಲ ಅದೇ ಥರ ನೆರಿಗೆಗಳನ್ನ ಮಾಡಿ ಎಲ್ಲದನ್ನು ಜೋಡಿಸಿ ಸೇಫ್ಟಿ ಪಿನ್ ಹಾಕಿ ಇಟ್ಕೋತಾ ಇದ್ದೀನಿ. ಸೆರ್ಗನ್ನ 4ರಿಂದ 5 ಇಂಚಷ್ಟು ದೊಡ್ಡದಾಗಿ ಮಾಡಿ ಇಟ್ಕೊಳ್ಳಿ. ತುಂಬ ದೊಡ್ಡದಾಗಿ ಮಾಡಿದರೂ ಚೆನ್ನಾಗಿರೋದಿಲ್ಲ, ತುಂಬ ಚಿಕ್ಕದಾಗಿ ಮಾಡಿದರೂ ಚೆನ್ನಾಗಿರಲ್ಲ. ನೋಡಿ, ಇಷ್ಟು ಅಗಲ ಇದ್ದರೆ ಸಾಕು. ನೋಡಿ, ಇದೇ ಥರ ಮಧ್ಯಭಾಗಕ್ಕೂ ಕೂಡ ಎಲ್ಲ ನೆರಿಗೆಗಳನ್ನ ಇಟ್ಕೊಂಡು ಸೆರ್ಗಿಗೆ ಪಿನ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ಮಾಡಿ ಇಟ್ಕೊಂಡ್ರೆ ನೆರಿಗೆಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಆವಾಗ ಸೆರ್ಗನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿ ನೆರಿಗೆಗಳೆಲ್ಲ ಸಿಗುತ್ತೆ. ನೋಡಿ, ಈ ಥರ ನೆರಿಗೆಗಳನ್ನ ಎಲ್ಲ ಜೋಡಿಸ್ಕೊಂಡು ಮತ್ತೆ ಒಂದು ಸೇಫ್ಟಿ ಪಿನ್ನ ಹಾಕಿ ಇಟ್ಕೋತಾ ಇದ್ದೀನಿ. ನೋಡಿ, ಸೀರೆ ಸೆರ್ಗು ಮತ್ತು ನೆರಿಗೆ ಎರಡನ್ನೂ ಕೂಡ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ವರಮಹಾಲಕ್ಷ್ಮಿ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ. ನೋಡಿ, ಮೇಲ್ಗಡೆ ಇರುವಂಥ ಬಿನ್ಗೆಗೆ ಈ ಥರ ಬ್ಲೌಸ್ ಪೀಸ್ ತೊಗೊಂಡು ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿ ಬಿನ್ಗೆ ಸುತ್ತ ಕವರ್ ಮಾಡಿ ಈ ಥರ ಒಂದು ಸೇಫ್ಟಿ ಪಿನ್ನಿಂದ ಪಿನ್ ಮಾಡ್ಕೋಬೇಕು. ನೋಡಿ, ಇವಾಗ ಪಿನ್ನ ಹಾಕಿ ಕವರ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ಸೀರೆ ಉಡ್ಸೋಣ. ನೋಡಿ, ಸೀರೆನ ಉಡಿಸುವಾಗ ಸೀರೆದು ಒಳಭಾಗ ಏನಿರುತ್ತೆ ಅದು ಹಿಂದಕ್ಕೆ ಹೋಗಬೇಕು. ಆ ಥರ ಇಟ್ಕೊಂಡು ಸರಿಯಾಗಿ ಜೋಡಿಸ್ಕೊಳ್ಳಿ. ನಾನಿಲ್ಲಿ ಡಬಲ್ ಲೇಯರ್ ಸೀರೆನ ಉಡಿಸ್ತಾ ಇರೋದ್ರಿಂದ ಸೀರೆ ಬಲಭಾಗ ಏನಿರುತ್ತೆ ಅದನ್ನು ಸ್ವಲ್ಪ ಉದ್ದ ಬಿಡಬೇಕು. ಎಡಭಾಗ ಏನು ಬರುತ್ತೆ ಅದನ್ನು ಸ್ವಲ್ಪ ಗಿಡ್ಡವಾಗಿ ತಗೋಬೇಕು. ನೋಡಿ, ಪಿನ್ ಹಾಕೋದಕ್ಕಿಂತ ಮುಂಚೆ ಎಷ್ಟು ಉದ್ದ ಬೇಕಾಗುತ್ತೆ ಅಂತ ನೋಡಿಕೊಂಡು ನಂತರ ನೀವು ಪಿನ್ ಹಾಕಬೇಕಾಗುತ್ತೆ. ಪಿನ್ನ ಹಾಕೋವಾಗ ಒಂದು ಲೇಯರ್ನು ಬಿಡ್ದಂಗೆ ಎಲ್ಲ ನೆರಿಗೆಗಳ್ನೂ ಕೂಡ ಇಟ್ಕೊಂಡು ನೀಟಾಗಿ ಪಿನ್ ಹಾಕಬೇಕಾಗುತ್ತೆ. ನೋಡಿ, ಪಿನ್ ಹಾಕುವಾಗ ಎಲ್ಲ ನೆರಿಗೆಗಳನ್ನ ಜೋಡಿಸ್ಕೊಂಡು ಮೇಲ್ಗಡೆ ಲೇಯರ್ 2 ಏನು ಬರುತ್ತೆ ಆ ನೆರಿಗೆಗಳನ್ನ ತೆಗಿಬೇಕು. ಆ 2 ನೆರಿಗೆಗಳನ್ನ ಎರಡೂ ಸೈಡು ಬಿಟ್ಟು ನಂತರ ಮಿಕ್ಕದಂಥ ನೆರಿಗೆಗಳಿಗೆ ಪಿನ್ನ ಹಾಕಬೇಕು. ನೋಡಿ, ಇವಾಗ ಸೇಫ್ಟಿ ಪಿನ್ನಿಂದ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಉದ್ದಕ್ಕೆ 2 ನೆರಿಗೆಗಳನ್ನ ಈ ಥರ ಮಾಡಿ ಇಟ್ಕೊಂಡ್ರೆ ನೆರಿಗೆಗಳು ಕೂಡ ಡಬಲ್ ಲೇಯರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಮಾಡ್ಕೊಂಡ್ಮೇಲೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ತಾ ಬರಬೇಕು. ಸೀರೆನ ಉಡಿಸುವಾಗ ಗುಂಡ್ಪಿನ್ನ ಯೂಸ್ ಮಾಡಿಕೊಂಡು ಸೀರೆನ ಉಡಿಸಿ. ಗುಂಡ್ಪಿನ್ನ ಹಾಕೋದ್ರಿಂದ ಸ್ಯಾರಿ ಪ್ಲೀಟ್ಸ್ ಎಲ್ಲ ಚೆನ್ನಾಗಿ ಕೂರುತ್ತೆ. ಹಾಗಾಗಿ ಗುಂಡ್ಪಿನ್ನ ಯೂಸ್ ಮಾಡಿ. ಒಂದ್ಸಲ ಈ ಥರ ಗುಂಡ್ಪಿನ್ನ ಯೂಸ್ ಮಾಡಿಕೊಂಡು ನೆರಿಗೆಗಳನ್ನೆಲ್ಲ ಸ್ಪ್ರೆಡ್ ಮಾಡ್ತಾ ಕೂರಿಸ್ತಾ ಬಂದರೆ ಕೊನೆಯಲ್ಲಿ ನಾವು ಬೇಕಾದರೆ ಗುಂಡ್ಪಿನ್ನ ತೆಗಿಬೋದು. ಯಾಕೆಂದರೆ ನೀಟಾಗಿ ಕೂತಿರುತ್ತಲ್ಲ, ಆವಾಗ ಗುಂಡ್ಪಿನ್ನ ತೆಗೆದ್ರೂ ಕೂಡ ಏನೂ ಆಗೋದಿಲ್ಲ. ನೋಡಿ, ಒಂದೊಂದೇ ನೆರಿಗೆಗಳನ್ನ ಈ ಥರ ನಿಧಾನಕ್ಕೆ ಎಲ್ಲದನ್ನು ಕೂಡ ಜೋಡಿಸ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರಿದೇ ಒಂದು ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನೋಡಿ, ನೆರಿಗೆಗಳೆಲ್ಲ ನೀಟಾಗಿ ಲೇಯರ್ ಬೈ ಲೇಯರ್ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಈ ಥರ ನೆರಿಗೆಗಳಿಗೆ ಗುಂಡ್ಪಿನ್ನ ಯೂಸ್ ಮಾಡೋದ್ರಿಂದ ಒಳಗಡೆಯಿಂದ ಹಾಕ್ತೀವಲ್ಲ ಹಾಕಿದ್ದೀವಿ ಅಂತಲೇ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ಕೂತಿರುತ್ತೆ. ನಾನು ಲಾಸ್ಟಲ್ಲಿ ಇವಾಗ ಹಾಕಿರುವಂಥ ಗುಂಡ್ಪಿನ್ನೆಲ್ಲ ರಿಮೂವ್ ಮಾಡಿದ್ದೀನಿ. ಗುಂಡ್ಪಿನ್ ಹಾಕಿ ಸ್ಟ್ರೈಟಾಗಿ ಕೂರಿಸಿರ್ತೀವಲ್ಲ ಆವಾಗ ನೀಟಾಗಿ ಕೂತಿರುತ್ತೆ, ಅದಕ್ಕೋಸ್ಕರ ನಾನು ತೆಗೆದೆ. ಸೆರ್ಗಿನ ಭಾಗನ ಹಾಕೋದಕ್ಕಿಂತ ಮುಂಚೆ ಸ್ಯಾರಿ ಪ್ಲೀಟ್ಸ್ ಎಲ್ಲ ಚೆನ್ನಾಗಿ ಕೂತಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ರೆಡಿ ಆದಮೇಲೆ ಸೆರ್ಗಿನ ಭಾಗನ ಹಾಕ್ತಾಯಿದ್ದೀನಿ. ಸೆರ್ಗನ್ನ ಹಾಕುವಾಗ ನೋಡಿ, ಬಲಭಾಗದಿಂದ ಈ ಥರ ಎಡಭಾಗಕ್ಕೆ ಹಾಕಬೇಕಾಗುತ್ತೆ.
ನೋಡಿ ಎಡಭಾಗಕ್ಕೊಂದು ಗ್ರಿಪ್ಪಿಗೆ ಒಂದು ಗುಂಪಿನ ಹಾಕ್ತಾ ಇದ್ದೀನಿ. ಈ ಥರ ಗುಂಪಿನ ಹಾಕೋದ್ರಿಂದ ಟೈಟಾಗಿ ಕೂರುತ್ತೆ. ನೋಡಿ ಎರಡೂ ಸೈಡು ಚೆನ್ನಾಗಿ ಕೂತಿದೆ. ನೋಡಿ ಇವಾಗ ವಿ ಶೇಪಲ್ಲಿ ಈ ಥರ ಫೋಲ್ಡ್ ಮಾಡಬೇಕಾಗುತ್ತೆ. ಲೆಫ್ಟ್ ಸೈಡಿನ ಸೆರಗನ್ನ ಒಳಗಡೆ ಮಾಡಿ ರೈಟ್ ಸೈಡಿನ ಸೆರಗನ್ನ ಮೇಲ್ಗಡೆ ಮಾಡಿದರೆ ಈ ಥರ ವಿ ಶೇಪಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಎಡ್ಜಿಗೆ ಒಂದು ಗುಂಪಿನ ಹಾಕೋತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಇರುವಾಗಲೇ ಯಾವ ಥರ ಸೀರೆ ತೊಗೊಳ್ಳೋದು, ಯಾವ ಥರ ಡೆಕೋರೇಷನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ಡಬಲ್ ಲೇಯರ್ ಸೀರೆ ಉಡ್ಸೋದಾ ಅಥವಾ ಸಿಂಗಲ್ ಲೇಯರ್ ಸೀರೆ ಉಡ್ಸೋದಾ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಲ್ಲಿ ಡಬಲ್ ಲೇಯರ್ ಸೀರೆನ ಉಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಇವಾಗ ಫೈನಲ್ ಆಗಿ ಸೆರಗು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಬ್ಲೌಸ್ ಪೀಸ್ ಕಾಣಿಸ್ಬಾರ್ದು ಅಂದರೆ ಎರಡೂ ಸೈಡು ಸೆರಗನ್ನ ಸ್ವಲ್ಪನೇ ಎಳೆದು ಒಂದು ಪಿನ್ ಹಾಕಿದರೆ ಬ್ಲೌಸ್ ಪೀಸ್ ಕಾಣಿಸೋದಿಲ್ಲ. ಇಲ್ಲಾಂದರೆ ನೀವು ಜಾಸ್ತಿ ಜ್ಯುವೆಲ್ರಿನ ಹಾಕ್ತೀನಿ ಅನ್ನೋದಾದರೆ ಜ್ಯುವೆಲ್ರಿಲೇ ಬ್ಲೌಸ್ ಪೀಸ್ ಎಲ್ಲ ಮುಚ್ಕೊಬಿಡುತ್ತೆ, ಏನು ಕಾಣಿಸೋದಿಲ್ಲ. ಹಾಗಾಗಿ ತಲೆ ಕೆಡಿಸ್ಕೊಳೋ ಅಂಥ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಚೆನ್ನಾಗಿ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಸೀರೆ ಉಡ್ಸಿದ ಮೇಲೆ ಇನ್ನೊಂದು ಸಲ ಸೆರಗು ಮತ್ತು ನೆರಿಗೆ ಎಲ್ಲ ಕರೆಕ್ಟ್ ಇದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೋಬೇಕು. ನೋಡಿ ಎಲ್ಲದನ್ನು ಕೂಡ ಈ ಥರ ಸರಿ ಮಾಡ್ಕೊಂಡಿದ್ದಾದಮೇಲೆ ಫೈನಲ್ಲಾಗಿ ಡಾಬನ್ನು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಲೇಸು ಮತ್ತು ಸೊಂಟದ ಪಟ್ಟಿ, ಸೊಂಟದ ಡಾಬು ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕಿ ಅಲಂಕಾರನ ಮಾಡ್ಕೋಬೋದು. ನನ್ನ ಹತ್ರ ಸೊಂಟದ ಪಟ್ಟಿ ಇತ್ತು, ಇವಾಗ ಅದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಅಲಂಕಾರಕ್ಕೆ ಅಂತ ಯಾವ ಒಡವೆನ ಯೂಸ್ ಮಾಡ್ತೀರಾ ಅದೇ ಒಡವೆನ ಹಾಕಿ ಅಲಂಕಾರನ ಮಾಡ್ಕೊಳ್ಳಿ. ನೋಡಿ ಫೈನಲ್ಲಾಗಿ ಎಲ್ಲ ರೆಡಿ ಆದಮೇಲೆ ನಾನು ಜ್ಯುವೆಲ್ರಿನ ಹಾಕಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ಆರ್ಯಾಸ್ ಕುಕ್ಕಿಂಗ್ ಅರೇನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಅಂಥ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಬೇಗನೆ ತಲುಪುತ್ತೆ. ನೋಡಿ ಇವಾಗ ಫೈನಲ್ ಲುಕ್ ಈ ಥರ ಬಂದಿದೆ. ನಿಮ್ಮ ಮನೆಯಲ್ಲಿ ಡೆಕೋರೇಷನ್ನಿಗೆ ಅಂತ ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ತೀರಾ ಆ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಡೆಕೋರೇಷನ್ನ ಮಾಡ್ಕೋಬೋದು. ನಾನು ಡೆಕೋರೇಷನ್ಗೆ ಅಂತ ಸೈಡಲ್ಲಿ 2 ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ನೋಡಿ ಫೈನಲ್ ಲುಕ್ ತೋರಿಸ್ತಾ ಇದ್ದೀನಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.